ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡೋವಂಥ ಹೋಟೆಲ್ ಶೈಲಿಯ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವು ರವೆ ಎಲ್ಲ ಹುರಿದು ನಂತರ ಉಪ್ಪಿಟ್ಟು ಮಾಡ್ತೀವಿ, ಆದರೆ ಇದು ಒಂದೇ ಪಾತ್ರೆಯಲ್ಲಿ ರವೆ ಏನು ಹುರಿದೆ ಫಟಾಫಟ್ ಅಂತ ಒಗ್ಗರಣೆ ಹಾಕೊಳ್ತಾ ಹಾಗೆ ರವೆ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋ ಅಂತ ಉಪ್ಪಿಟ್ಟು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 3 ಕಪ್ ಅಷ್ಟು ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪಕ್ಕ ಎತ್ತಿಟ್ಕೊಳ್ತೀನಿ. ಇವಾಗ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ ಅರ್ಧ ಕಪ್ಗೂ ಒಂದು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೊಂಡಿದ್ದೀನಿ. ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸಾಸಿವೆ ಅರ್ಧ ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಲಿ. ಸಾಸಿವೆ ಸಿಡಿದಿದ್ದ ಹಾಗೆ ಲೋ ಫ್ಲೇಮ್ ಮಾಡಿಕೊಂಡು ಈ ಎಣ್ಣೆ ಒಳಗಡೆ ಚಿರೋಟಿ ರವೆ 1 ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ. ನೀವು ಒಂದೇ ಸಲ ಈ ಉಪ್ಪಿಟ್ಟು ಒಂದೇ ಪಾತ್ರೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು, ರವೆನೇ ಸಪ್ರೇಟ್ ಹುರಿಬೇಕು ಅನ್ನೋದೆಲ್ಲ ಏನಿಲ್ಲ. ಇವಾಗ ಒಳ್ಳೆ ಘಮ ಬರೋವರೆಗೂ ಈ ಒಗ್ಗರಣೆಯಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ, ಜೊತೆಗೆ ಹಿಂಗೆ ಹುರಿತಾ ಇದ್ದರೆ ಆದಷ್ಟು ಹಗುರವಾಗಿದೆ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಶುಂಠಿ, ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು 5 ರಿಂದ 6 ಬೆಳ್ಳುಳ್ಳಿ, ಜೊತೆಲೆ ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು 4 ರಿಂದ 5 ಉದ್ದುದ್ದ ಸಿಳ್ಕೊಂಡು ಹಾಕೊಳ್ಳಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕರಿಬೇವಿನ ಸೊಪ್ಪು 1 ಗರಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರವೆ ಬಿಸಿಗೆನೆ ಇದು ಚೆನ್ನಾಗಿ ಸಾಫ್ಟಾಗಿ ಬಾಡ್ಕೊಂಡಂಗೆ ಆಗುತ್ತೆ. ಸಣ್ಣಗೆ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ತೆಳುವಾಗಿರಬೇಕು ಸ್ಲೈಸಸ್ಸು, ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇವಾಗ ಒಂದು 2 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಈ ಈರುಳ್ಳಿ ಎಲ್ಲನೂ ಬಾಡಿಸ್ಕೊಳ್ಳೋಣ. ಫ್ರೈ ಮಾಡ್ತಾ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದರೆ ಒಳ್ಳೆ ಘಮ ಬರ್ತಾ ಇದೆ. ಆ ಈರುಳ್ಳಿ ಘಮ ಜೊತೆಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿದು. ಇವಾಗ ನೀರು ಹಾಕೊಳ್ಳೋಣ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ನೀರು ಹಾಕೋಬೇಕು. ಏನು ಟೆನ್ಷನ್ ಬೇಡ, ಇದು ಉಪ್ಪಿಟ್ಟು ಗಂಟಾಗಿ ಹೋಗ್ಬಿಡುತ್ತೆ ಅಂತ. ಯಾಕೆಂದರೆ ರವೆನ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಮಾಡ್ಕೊಂಡಿರೋದ್ರಿಂದ ಒಂಚೂರು ಗಂಟು ಬರೋದಿಲ್ಲ. ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಕೂಡ ಹಾಕೊಂಡ್ಬಿಡ್ತೀನಿ. ಹರಳುಪ್ಪು ಹಾಕೊಳ್ಳೋದಕ್ಕಿಂತ ಪುಡಿ ಉಪ್ಪು ಹಾಕೊಳ್ಳೋದು ಒಳ್ಳೆಯದು. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ, ಗಂಟಿಲ್ದೇ ಇದ್ದ ಹಾಗೆ. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೇ ಒಂಚೂರು ಗಂಟಿಲ್ದೇ ಇದ್ದ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ಮಿಕ್ಸ್ ಮಾಡೋಷ್ಟರಲ್ಲೇ ನೋಡಿ ಎಷ್ಟು ಗಟ್ಟಿಗಾಗೋಯ್ತು ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಅರಳ್ಕೊಳ್ಳಿ ರವೆ ಎಲ್ಲ. ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಂದರೆ 1:3 ರೇಷಿಯೋದಲ್ಲಿ ನೀರು ಹಾಕೊಂಡ್ವಿ. ಇಲ್ಲ ನಿಮ್ಗೆ ಇನ್ನೂ ತುಂಬ ತೆಳುವಾಗಿರಬೇಕು ಅಂದರೆ 1:4 ರೇಷಿಯೋದಲ್ಲಿ ನೀರು ಹಾಕೋಬೋದು. ಇನ್ನೊಂದು ಕಪ್ಪಷ್ಟು ನೀರು ಎಕ್ಸ್ಟ್ರಾ. 1.5 ಟೀ ಸ್ಪೂನ್ ಅಷ್ಟು, 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಬಿಟ್ಟು ನಂತರ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಹೋಟೆಲ್ ಶೈಲಿಯ ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ನೀವು ಕೊನೆಯಲ್ಲಿ ತುಪ್ಪ ಹಾಕೋ ಟೈಮಲ್ಲಿ ಗೋಡಂಬಿನ ಫ್ರೈ ಮಾಡಿಬಿಡ್ಬೇಕಾದ್ರೂ ಉಪ್ಪಿಟ್ಟೊಳಗಡೆ ಹಾಕೊಳ್ಳಿ. ಇಲ್ಲಿ ನಾನು ನೋಡಿ ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿನ ಎತ್ತಿಟ್ಕೊಂಡಿದ್ದೆ, ಕೊನೆಯಲ್ಲಿ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಆವಾಗ ಆ ಥರ ಮಾಡಿದ್ರೆ ನೋಡೋದಕ್ಕೂ ತುಂಬಾ ರಿಚ್ ಆಗಿರುತ್ತೆ. ಇದ್ರ ಜೊತೆಗೆ ಕಳೆದ ರೆಸಿಪಿಗಳಲ್ಲಿ ನಾನು ಮಾಡಿ ತೋರಿಸಿದಂಥ ಕೇಸರಿ ಬಾತ್ನ ಮಾಡಿ ಸರ್ವ್ ಮಾಡಿದ್ರೆ ಅದೇ ಚೌ ಬಾತ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಫಟಾಫಟ್ ಅಂತ 5 ರಿಂದ 10 ನಿಮಿಷದೊಳಗಡೆ ಈ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೇ ಬೇಕಾದರೆ ನೀವು ತರಕಾರಿ ಅಥವಾ ಯಾವುದೇ ಒಂದು ಕಾಳು, ಬಟಾಣಿ, ಅವರೆಕಾಳು ಎಲ್ಲ ಬೇಯಿಸ್ಬಿಟ್ಟು ಹಾಕೋಬೋದು. ನೀವು ರವೆ ಹುರಿದಾಗಿರುತ್ತಲ್ಲ ಆ ಟೈಮಲ್ಲಿ, ಆವಾಗ ನಿಮಗೆ ತರಕಾರಿ ಹಾಕಿರೋ ಅಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಈಸಿಯಾಗಿರೋವಂಥ ಈ ಉಪ್ಪಿಟ್ಟನ್ನ ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.